मेरा नाम अब्दुल्ला निज़ाम नाज़मी है। मैं बिहार से आया हूँ। मुझे कन्नड़ा नहीं आता था, ना मैं जानता था कन्नड़ा के बारे में। मुझे शाहीन में आके 2 महीने हो गए। मुझे अभी कन्नड़ा पढ़ना लिखना दोनों भी आता है। ಇದನ್ನು ಕನ್ನಡ ನಾಡಿನ ಎಲ್ಲ ಕನ್ನಡ ಶಾಲೆಗಳ ಶಿಕ್ಷಕರು ಜಾರಿಗೆ ತಂದರೆ ಬಹುಶಃ ಇದೊಂದು ದೊಡ್ಡ ಕ್ರಾಂತಿಯಾಗುತ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಶಾಹೀನ್ ಶಿಕ್ಷಣ ಸಂಸ್ಥೆ ಈ ಒಂದು ಪ್ರಯೋಗ ನಿಜಕ್ಕೂ ನಮ್ಮ ಕಣ್ಣನ್ನು ತೆರೆಸ್ತಾ ಇದೆ. तो कुछ ड्रॉप आउट हमारे पास अप्रोच करे, हम उनको मौका दिए, ड्रॉप आउट सक्सेसफुल होना शुरू करे. वो यूनिवर्सिटी के प्रोफेसर भी बने हैं, एडमिनिस्ट्रेटर बने हैं, मैनेजर बने हैं, बेहतरीन इंजीनियर हैं. अब हम इस कॉन्सेप्ट को मुल्क भर में फैलाना चाहते हैं. ಮಕ್ಕಳಲ್ಲಿ ಶಿಕ್ಷಣದ ಅರ್ಹತೆ ಕಡಿಮೆ ಇದೆ ಅಂತ ದೇಶದಲ್ಲಿ ಚರ್ಚೆ ನಡೀತದೆ. ಸಾಮಾನ್ಯವಾಗಿ 5ನೇ ಕ್ಲಾಸಿನ ಮಗು 100 ಜನ ಮಕ್ಕಳಲ್ಲಿ 80 ಜನ ಮಕ್ಕಳು ಅವರಿಗೆ 1ನೇ ಕ್ಲಾಸಿನ ಅರ್ಹತೆ ಇರುತ್ತದೆ ಅಂತ ಸಾಮಾನ್ಯವಾಗಿ ಶಿಕ್ಷಣ ತಜ್ಞರು ರಾಷ್ಟ್ರವ್ಯಾಪಿ ಮಾಡಿದ ಅಧ್ಯಯನದ ಮುಖಾಂತರ ತಿಳಿಸ್ತಾರೆ. ಇದಕ್ಕೆ ಪರಿಹಾರ ಏನು? ನಾನು ತುಂಬ ಆಶ್ಚರ್ಯ ಮತ್ತು ಸಂತೋಷದಿಂದ ಇವತ್ತು ಇದಕ್ಕೆ ಪರಿಹಾರವನ್ನು ಶಾಹೀನ್ ಶಿಕ್ಷಣ ಸಂಸ್ಥೆಯಲ್ಲಿ ಬಂದ ಮೇಲೆ ಪ್ರಾಕ್ಟಿಕಲಿ ಮಾಡುವುದನ್ನು ಕಣ್ಣಾರೆ ಕಂಡು ನನಗೆ ತುಂಬ ಸಂತೋಷವಾಗಿದೆ. ಯಾವುದೇ ಕ್ಲಾಸಿನ ಮಗುವಿನ ಅರ್ಹತೆ ಕಡಿಮೆ ಇದ್ದಲ್ಲಿ ಅದು 1 ತಿಂಗಳು 2 ತಿಂಗಳು ಅತಿ ಹೆಚ್ಚು ಅಂದರೆ 3 ತಿಂಗಳು ತನ್ನ ದೈನಂದಿನ ಪಠ್ಯಕ್ರಮವನ್ನು ಬಿಟ್ಟು ಅಥವಾ ಅದು ಸೂಟಿ ದಿನಗಳು ಆಗಬಹುದು. ಇಲ್ಲಿ ಆ ಕ್ಲಾಸನ್ನು ಅದರಲ್ಲಿ ಅವರು ವಿಶೇಷವಾಗಿ ಒತ್ತು ಕೊಡುವುದು ಭಾಷೆಗಳು, ಇಂಗ್ಲೀಷು, ಕನ್ನಡ, ಅವಶ್ಯಕತೆ ಬಿದ್ದರೆ ಆಯಾ ರಾಜ್ಯದ ಭಾಷೆನೂ ಆಗಬಹುದು. ಸೊ ಅವುಗಳಿಗೆ ಒತ್ತು ಕೊಟ್ಟು ಜೊತೆಗೆ ಗಣಿತ ಇವುಗಳನ್ನು 3 ತಿಂಗಳೊಳಗೆ ಮ್ಯಾಕ್ಸಿಮಮ್ ಅರ್ಹತೆಯನ್ನು ತುಂಬಿ ಮತ್ತೆ ಮಗುವಿಗೆ ತಾನು ಯಾವ ಕ್ಲಾಸ್ನಲ್ಲಿದ್ದ ಅದೇ ಕ್ಲಾಸಿನಲ್ಲಿ ಎಲ್ಲ ವಿದ್ಯಾರ್ಥಿಗಳ ಮಧ್ಯದಲ್ಲಿ ತಲೆ ಎತ್ತಿ ಬದುಕುವಂತೆ ಮಾಡುವ ಒಂದು ವಿಶಿಷ್ಟವಾದ ತಂತ್ರ ನಾನು ಪ್ರತ್ಯಕ್ಷ ಕಂಡಿದ್ದೇನೆ. ಇದನ್ನು ಕನ್ನಡ ನಾಡಿನ ಎಲ್ಲ ಕನ್ನಡ ಶಾಲೆಗಳ ಶಿಕ್ಷಕರು ಜಾರಿಗೆ ತಂದರೆ ಬಹುಶಃ ಇದೊಂದು ದೊಡ್ಡ ಕ್ರಾಂತಿಯಾಗುತ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಇದಕ್ಕಾಗಿ ಹೆಚ್ಚಿನ ಜ್ಞಾನವನ್ನು ಪಡೆಯೋದಕ್ಕಾಗಿ ಶಾಹೀನ್ ಶಿಕ್ಷಣ ಸಂಸ್ಥೆ ಬೀದರ್ ಅವರಿಗೆ ಸಂಪರ್ಕ ಮಾಡಿದರೆ ಅವರು ಇದನ್ನು ತುಂಬಿಕೊಡುವ ಕೆಲಸವನ್ನು, ಇದಕ್ಕೆ ಬೇಕಾದ ಅವಶ್ಯಕ ಪುಸ್ತಕ ಇತ್ಯಾದಿ ಕಲಿಕೆಯ ವಿಧಾನ ಇದೆಲ್ಲವನ್ನು ಒಂದು ಪ್ರತ್ಯಕ್ಷವಾಗಿ ನೋಡಿ ನಾವು ನಮ್ಮ ಶಾಲೆಗಳಲ್ಲಿ ಇಂಪ್ಲಿಮೆಂಟ್ ಮಾಡಬಹುದು. ಅಥವಾ ಒಂದೊಂದು ತಾಲೂಕಿನಲ್ಲಿ ಒಂದು ಕೇಂದ್ರವನ್ನಾಗಿ ಮಾಡಿ ಅಲ್ಲಿ ಆ ಮಕ್ಕಳನ್ನು 2 ತಿಂಗಳು 3 ತಿಂಗಳವರೆಗೆ ಇಟ್ಟು ಅವರ ಅರ್ಹತೆ ಹೆಚ್ಚಾದ ಮೇಲೆ ಮತ್ತೆ ತಮ್ಮ ಶಾಲೆಗೆ ಕರೆದುಕೊಂಡು ಇದನ್ನು ಓದಿಸಬಹುದು. ಇದೊಂದು ಅತಿ ಉತ್ತಮವಾದಂಥ ಪ್ರಯೋಗ. ಇದನ್ನು ನಾನು ತುಂಬ ಹೃದಯದಿಂದ ಅಭಿನಂದಿಸುತ್ತೇನೆ. ಮತ್ತು ಇದು ಎಲ್ಲ ಕಡೆ ಆದಾಗ ನಮ್ಮ ಮಕ್ಕಳು ಕನಿಷ್ಠತಮ 10ನೇ ಕ್ಲಾಸಿನವರೆಗೆ ಏನೊಂದು ಮಿನಿಮಮ್ ಕಂಪಲ್ಸರಿ ಎಜುಕೇಷನ್ ಅಂತ ಭಾರತ ಸರ್ಕಾರ ಹೇಳುತ್ತದೆ ಆ ಗುರಿನೂ ಮುಟ್ಟಿದಂತಾಗುತ್ತದೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಯಾರಿಗೆ ಸ್ಕೂಲ್ನಲ್ಲಿ ಶಿಕ್ಷಕರು ದಡ್ಡ ಬುದ್ಧಿ ಇಲ್ಲ ಅಂತೇನು ಅಪಮಾನಿತವಾಗಿ ಶಾಲೆ ಬಿಟ್ಟು ಮನೆಗೆ ಹೋಗ್ತದೆ, ಆ ಮಗುನೂ ತಲೆ ಎತ್ತಿ ಬದುಕಲಿಕ್ಕೆ ಸಾಧ್ಯವಾಗುತ್ತದೆ. ಈಗ ತಕ್ಷಣ ಈ ರೀತಿಯ ಶಿಕ್ಷಣದ ಒಂದು ಪ್ರಯೋಗವನ್ನು ಮೊಟ್ಟಮೊದಲು ನಾವು ನಮ್ಮ ಸೇಡಂ ಸಂಸ್ಥೆಯಲ್ಲಿ, ಸಾಧ್ಯವಾದರೆ ಕಲಬುರಗಿಯ ನಮ್ಮ ಆವಾಸೀಯ ವಿದ್ಯಾಲಯ ಭಾರತೀಯ ವಿದ್ಯಾಕೇಂದ್ರದಲ್ಲಿ ಪ್ರಯೋಗದ ರೂಪದಲ್ಲಿ ಮೊದಲು ನಮ್ಮ ಶಾಲೆಗಳಲ್ಲಿ ನಾವು ಮಾಡ್ತೇವೆ. ಇದು ಉತ್ತಮ ಪ್ರಯೋಗ ಇದೆ ಮತ್ತು ಇಂಥ ಒಂದು ಸೂತ್ರ ಏನಿದೆ ಇದು ಇಲ್ಲಿ ತನಕ ನಮಗೆ ಸಿಕ್ಕಿದ್ದಿಲ್ಲ. ಈಗ ಸಿಕ್ಕಿದೆ, ಅದರ ಸದ್ಬಳಕೆ ನಾವು ಮಾಡ್ತೇವೆ. ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಮೊದಲು ಪ್ರಚಾರ ಮಾಡ್ತೇವೆ. ಅದರಲ್ಲಿ ಸಫಲ ಆದರೆ ಇದು ರಾಜ್ಯದಲ್ಲಿ ದೇಶದಲ್ಲಿ ಹೋಗಲಿ, ಇದು ನನ್ನ ಆಸೆ. ರೋಟರಿ ಸಂಸ್ಥೆಯ ಒಂದು ಸೆಮಿನಾರ್ದ ಅಂಗವಾಗಿ ಬೀದರ್ನ ಶಾಹೀನ್ ಶಿಕ್ಷಣಕ್ಕೆ
ನಾನು ಭೇಟಿಯನ್ನು ಕೊಟ್ಟಾಗ ಇಲ್ಲಿ ನಾನು ಒಂದು ಆಶ್ಚರ್ಯವನ್ನು ಕಂಡಿದ್ದೇನೆ. ಅದೇನೆಂದರೆ AICU, ಅಕಾಡೆಮಿಕ್ ಇಂಟೆನ್ಸಿವ್ ಕೇರ್ ಯೂನಿಟ್. ಈ ಒಂದು ಹೆಸರು ಕೇಳಿದಾಗೆ ನನಗೆ ಒಂದು ಅಚ್ಚರಿ ಆಯಿತು. ನಾವು ICU ಅಂದರೆ ಹಾಸ್ಪಿಟಲ್ನಲ್ಲಿ ಕೇಳ್ತೇವೆ. ಯಾವುದೇ ಎಮರ್ಜೆನ್ಸಿ ಪೇಷಂಟನ್ನು ICUನಲ್ಲಿ ಅಡ್ಮಿಟ್ ಮಾಡಿ ವಿಶೇಷವಾದಂತಹ ಒಂದು ಚಿಕಿತ್ಸೆಯನ್ನು ಕೊಟ್ಟು ಅವರ ಪ್ರಾಣವನ್ನು ರಕ್ಷಿಸ್ತಕ್ಕಂಥ ಕೆಲಸ ಆಸ್ಪತ್ರೆಗಳಲ್ಲಿ ನಾವು ನೋಡಿದ್ದೇವೆ. AICU ಅಂದರೆ ಅಕಾಡೆಮಿಕ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಅವ್ರು ಹೇಳಿದರು. ಆ ಹೆಸರು ಬಹಳ ಸೂಕ್ತವಾಗಿ ಇಟ್ಟಿದ್ದಾರೆ. ಆ ಕ್ಲಾಸ್ ರೂಮ್ಗೆ ನಮ್ಮನ್ನು ಕರ್ಕೊಂಡು ಹೋದಾಗ ನಾನು ಅಲ್ಲಿ ನೋಡಿದೆ ಬೇರೆ ಬೇರೆ ವಯಸ್ಸಿನ ವಿದ್ಯಾರ್ಥಿಗಳು, ಸುಮಾರು 13 ವರ್ಷದಿಂದ 18-20 ವಯೋಮಿತಿ ಒಳಗಿರುವಂಥ ವಿದ್ಯಾರ್ಥಿಗಳಲ್ಲಿ ಅಲ್ಲಿ ಒಂದೇ ಕಡೆ ಕುಳಿತು ಅವರು ಶಿಕ್ಷಣವನ್ನು ಪಡೀತಾ ಇದ್ದಾರೆ. 6 ಸ್ಟೂಡೆಂಟ್ಸ್ಗೆ ಒಬ್ಬ ಟೀಚರ್ ಒಂದು ರೀತಿಯ ಒಂದು ಸಿಸ್ಟಮ್ ಅನ್ನು ಮಾಡಿ ಅವರು ಅಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅವರೆಲ್ಲ ಸ್ಟೂಡೆಂಟ್ಸ್ ಯಾರು ಗೊತ್ತಾ ತಮಗೆ? ಅವರು ಶಾಲೆಯನ್ನು ಬಿಟ್ಟವರು, ಡ್ರಾಪ್ ಔಟ್ಸ್ ಅಥವಾ ಶಾಲೆಗೆ ಹೋಗದೇ ಇರುವಂತಹ ಮಕ್ಕಳು. ಇವತ್ತು ನಮ್ಮ ದೇಶದ ಪ್ರಧಾನಿಯವರಾಗಲಿ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳಾಗಲಿ ಭಾರತ ಒಂದು ಸಾಕ್ಷರ ಭಾರತ ಆಗಬೇಕು, ಈ ದೇಶದ ಪ್ರತಿಯೊಂದು ಮಗು ಶಿಕ್ಷಣವನ್ನು ಪಡಿಬೇಕು ಎನ್ನುವಂಥ ಹಲವಾರು ಯೋಜನೆಗಳನ್ನು ತರ್ತಾ ಇದ್ದಾರೆ. ಆದರೆ ಕಾರಣಾಂತರಗಳಿಂದ ಅವು ತಳಮಟ್ಟಕ್ಕೆ ಮುಟ್ತಾ ಇಲ್ಲ. ಇವತ್ತು ಶಾಹೀನ್ ಶಿಕ್ಷಣ ಸಂಸ್ಥೆ ಈ ಒಂದು ಪ್ರಯೋಗ ನಿಜಕ್ಕೂ ನಮ್ಮ ಕಣ್ಣನ್ನು ತೆರೆಸ್ತಾ ಇದೆ. ಹೀಗಾಗಿ ಬೀದರ್ ರೋಟರಿ ಸಂಸ್ಥೆಯ ವತಿಯಿಂದ ಬರುವ ಮಾರ್ಚ್ 1ರಂದು ಅಕಾಡೆಮಿಕ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅನ್ನ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಒಂದು ಕೋಚಿಂಗ್ ಸೆಂಟರ್ನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ 50 ಮಕ್ಕಳಿಗೆ ನಾವು ಸಂಪೂರ್ಣವಾಗಿ ಉಚಿತವಾಗಿ ನಾವು ಅವರಿಗೆ ಶಿಕ್ಷಣವನ್ನ, ಕೋಚಿಂಗ್ ಅನ್ನ ಕೊಡ್ತಾ ಇದ್ದೇವೆ. ಯಾವುದೇ ರೀತಿಯ ಒಂದು ನಯಾ ಪೈಸೆನೂ ಅವ್ರಿಗೆ ಕೊಡಬೇಕಾಗಿಲ್ಲ. ಕಲ್ಯಾಣ ಕರ್ನಾಟಕದ ಭಾಗದ ಮಕ್ಕಳು ಬಹುಬೇಗನೆ ರಿಜಿಸ್ಟ್ರೇಷನ್ ಮಾಡಿಸಿ ಈ ಒಂದು ಶಿಬಿರದ ಸದುಪಯೋಗವನ್ನ ಅವ್ರು ಮಾಡ್ಕೊಳ್ಬೇಕು. शाहीन ग्रुप ऑफ इंस्टीट्यूशंस बीदर के लास्ट 15 इयर्स के एक्सपीरियंस से हम एक वेरी स्पेशल डिपार्टमेंट इस्टेब्लिश करने में कामयाब हो गए हैं और उसका नाम रखे हैं एकेडमिक इंटेंसिव केयर यूनिट, यानी एकेडमिक ICU. हॉस्पिटल्स में ICU होता है, यहाँ स्कूल में हमारे AICU है. और यहाँ पर वो बच्चे जो मैथमेटिक्स और लैंग्वेजेस में वीक चल रहे हैं अपनी क्लासेस में, और उनको वहाँ से निकाल कर AICU में लाया जाता है. वहाँ पर एक टीचर और 6 स्टूडेंट होते हैं और वहाँ पर हर स्टूडेंट की जहाँ तक वो आता है वहाँ से आगे बढ़ाते हुए पढ़ाते हैं. और आमतौर पे 10 दिन, 15 दिन, 20 दिन में मैथमेटिक्स और लैंग्वेजेस ठीक करके स्टूडेंट्स वापस अपनी क्लास में जाते हैं. वहाँ पर सब्जेक्ट से इंजॉय करते हैं. और इसका रिज़ल्ट ये निकला कि शाहीन के मुल्क भर में ब्रांचेस में ऑल टुगेदर 25,000 स्टूडेंट्स ट्यूशन फ्री हैं. किसी स्टूडेंट्स को ट्यूशन की ज़रूरत नहीं है. जब ये हमारे पास AICU था तो कुछ ड्रॉप आउट हमारे पास अप्रोच करे, हम उनको मौका दिए, ड्रॉप आउट सक्सेसफुल होना शुरू करे. वो यूनिवर्सिटी के प्रोफेसर भी बने हैं, एडमिनिस्ट्रेटर बने हैं, मैनेजर बने हैं, बेहतरीन इंजीनियर हैं. अब हम इस कॉन्सेप्ट को मुल्क भर में फैलाना चाहते हैं. सबसे पहले बीदर रोटरी क्लब के सपोर्ट के साथ बीदर रोटरी एकेडमिक इंटेंसिव केयर यूनिट इस्टेब्लिश हो रहा है, जहाँ पे शाहीन अपने टीचर्स भेजकर स्टूडेंट्स को मैथमेटिक्स और लैंग्वेजेस पढ़ाएंगे. ऐसे स्टूडेंट जो कभी ज़िंदगी में नहीं पढ़े हैं, ड्रॉप आउट हैं, 2 साल 4 साल से छोड़ दिए हैं, लॉकडाउन में ड्रॉप आउट हो गए हैं, उनको रोटरी क्लब रहने का, खाने का इंतज़ाम करेगा, टीचर्स का इंतज़ाम शाहीन ग्रुप करेगा. और उनको 3 महीने में 10th स्टैंडर्ड में बैठने समझने के काबिल बनाकर उनको किसी गवर्नमेंट रेसिडेंशियल स्कूल्स में उनको वहाँ पर शिफ्ट कर देंगे. ये सेंटर 1 मार्च को बीदर में शुरू हो रहा है और एंड ऑफ मई तक ये चलेगा. उसके बाद ये स्टूडेंट्स को किसी स्कूल्स में, गवर्नमेंट रेसिडेंशियल स्कूल्स में हम एडमिशन कराएंगे. इसी तरह कर्नाटका के एक बहुत ही बड़े सोशल वर्कर बसवराज पाटिल सेड़मकर साहब इस कॉन्सेप्ट को देखे हैं और बहुत पसंद किए हैं. वहाँ सेड़म में एक सेंटर बहुत जल्दी उनकी निगरानी में शुरू होगा. वहाँ पर भी स्टूडेंट्स की ज़रूरत है. हम इसको मुल्क भर में फैलाना चाहते हैं. हम चाहते हैं कि हर बड़ा स्कूल का अपना एक AICU हो. हम इनवाइट करेंगे स्कूल मैनेजमेंट से, मुल्क भर से वो आएँ, इस कॉन्सेप्ट को समझें और स्टूडेंट्स को ड्रॉप आउट होने से बचाएं और ड्रॉप आउट स्कूल को वापस
स्कूल से जोड़ने के लिए इस कॉन्सेप्ट का भरपूर इस्तेमाल करें।